ನಮಸ್ಕಾರ ವೀಕ್ಷಕರೇ, ನಾಲತ್ತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ನಾಲತ್ತವಾಡ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಅಣ್ಣ ಬಸವಣ್ಣನವರ ಜಯಂತಿಯನ್ನು ಆಚರಿಸಲಾಯಿತು. ಈ ವೇಳೆ ಪಟ್ಟಣದ ಬಸವಾಭಿಮಾನಿಗಳು ಹಾಗೂ ಗಣ್ಯರು ಶರಣರಿದ್ದರು. ಹಾಗೂ ನಾಲತ್ತವಾಡ ಪಟ್ಟಣದ ಮಾಜಿ ಸೈನಿಕರಾದ PG ಬಿರಾದರ್ ಹಾಗೂ MS ಪಾಟೀಲ್ ಅವರು ಬಸವಣ್ಣರ ಬಗ್ಗೆ ಮಾತನಾಡಿದರು. ಈ ವೇಳೆ ಡಾಕ್ಟರ್ ರಾಜು ಗಲಗಲಿ, ಬಸಣ್ಣ ವಡಗೇರಿ, ಬಾಪುಗೌಡ ಪಾಟೀಲ್, ಗಿರೀಶ್ಗೌಡ ಪಾಟೀಲ್, ಶರಣಪ್ಪ ಗಂಗನಗೌಡ್, ಮಲ್ಲು ಗಂಗನಗೌಡ್, BT ತಿರುಮುಕಿ, ಚಂದ್ರು ಗಂಗನಗೌಡ್, ಜಗದೀಶ್ ಜಾಲಳಿ, ಉಮೇಶ್ ಇಲ್ಕಲ್, ಗುಂಡಪ್ಪ ಚಲವಾದಿ, ಸಂಗು ಮೇಟಿ, ಸಂಗಮೇಶ್ ಡಿಗ್ಗಿ, ಡಾಕ್ಟರ್ ಸಿದ್ಲಿಂಗಯ್ಯ ಕಪ್ಪರದಮಠ್, ರಾಮಲಿಂಗಯ್ಯ ಹೊಸಮಠ್, ಶಿವಾನಂದ್ ಜಿಂದಾಲ್, ರವಿ ಸೀರಿ, ಸಂಗಣ್ಣ ಗಡೆ, ರಾಚು ಮನ್ಮತ್ನಾಳ್, ಮಲ್ಲು ಗಂಗನಗೌಡ್ ಹಾಗೂ ಮತ್ತಿತರರು ಇದ್ದರು. ವಚನ ಹಾಡುವ ಗುಣವಾಯನಗೆ ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಸಂಗಮ ರೂಪನೆ ಬಸವಣ್ಣ, ಜಗದೋದಾರಕ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನೆ ನೀ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯ ತಾರಕ ಬಸವಣ್ಣ, ಜಯ ಗುರು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ಮಂಗಲ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ, ನಿರುಪಮ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನಾ ಮೂರುತಿಗೆ, ಜಯ ಜಯ ಮಂಗಲ ಜಯ ಶುಭ ಮಂಗಲ ಸದ್ಗುರು ಸಿದ್ಧಾರೂಢರಿಗೆ, ವಿದ್ಯಾದಾನದಿ ಪುರುಷ ಸರಸ್ವತಿ ತತ್ವ ಪ್ರಸಾದದಿ ವ್ಯಾಸಯತಿ, ಅನ್ನದಾನದಲ್ಲಿ ಅನ್ನಪೂರ್ಣೆಯು, ಅನ್ನದಾನದಲ್ಲಿ ಅನ್ನಪೂರ್ಣೆಯು, ರೋಗ ಕಲಿಯುವ ಧನ್ವಂತರಿಗೆ, ಬಸವೇಶ್ವರ ಮಹಾರಾಜ್ ಕಿ, ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ. ಇಲ್ಲಿ ಎಲ್ಲ ಬಸವ ಭಕ್ತರು ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಬಂಧುಗಳೇ, 12ನೇ ಶತಮಾನದಲ್ಲಿ ಸಮಾನತೆ ಹರಿಕಾರ, ಜಾತಿ ವರ್ಗವನ್ನ ವರ್ಣ ವರ್ಗವನ್ನ ನಿರ್ಮೂಲನೆ ಮಾಡಿ ಸಮಾಜದಲ್ಲಿ ಒಂದು ಸಮಾನತೆಯ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು ಅಪ್ಪ ಬಸವಣ್ಣವರು ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಕೂಡಲ ಸಂಗಮದಲ್ಲಿ ಆಧ್ಯಾತ್ಮಿಕ ಒಂದು ಅನುಭವವನ್ನು ಪಡೆದುಕೊಂಡು ತದನಂತರ ಲೋಕ ಕಲ್ಯಾಣಕ್ಕಾಗಿ ಬಸವ ಕಲ್ಯಾಣಕ್ಕೆ ತೆರಳಿ ಅಲ್ಲಿ ಒಂದು ಸಮಾನತೆಯ ಜ್ಞಾನವನ್ನ, ಒಂದು ಧರ್ಮ ಬೋಧನೆಯನ್ನ ಮಾಡುತ್ತಾ ಕಾಲ ಕಳೆಯುತ್ತಿರುವಾಗ ನಮ್ಮ ದೇಶದ ನಾನಾ ಭಾಗಗಳಿಂದ ಅಲ್ಲಿ ಶರಣರು ಅಲ್ಲಿ ಸೇರ್ಕೊಳ್ತಾರೆ. ದೇಶ ಅಷ್ಟೇ ಅಲ್ಲ, ವಿದೇಶಗಳಿಂದ ಕೂಡ, ಅಫ್ಘಾನಿಸ್ತಾನದಿಂದ ಮರಳಶಂಕರ ದೇವರು, ಕಾಶ್ಮೀರದಿಂದ ಮಹಾದೇವ ಗೋಪಾಲ್ ಅನ್ನುವಂಥ ಶರಣರು, ಹೋಳಿಗೆ ಮರೆ ಅಂತ ಹೇಳಿ ನಾವೇನು ಕರಿತೀವಿ ಅಂತ ಶರಣರು ಕೂಡ ಬಂದು ಕಲ್ಯಾಣವನ್ನು ಸೇರ್ಕೊಳ್ತಾರೆ.
ಸೇರಿಕೊಂಡು ಅಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಈ ಜಗತ್ತಿಗೆ ಒಂದು ಸಮಾನತೆಯನ್ನು, ಒಂದು ಮೇಲು ಕೀಳು ವರ್ಗವನ್ನು ನಿರ್ಮೂಲನೆ ಮಾಡಿ ನಾವು ಒಂದು ಧರ್ಮ ಸಂಕಲನ, ಮೇಲು ವರ್ಗ ಕೆಳವರ್ಗ ಅನ್ನೋದೇ ಎಲ್ಲರಿಗೂ ಸಮಾನತೆ ಹಕ್ಕು ಸಿಗಬೇಕು, ಕಾಯಕ ಒಂದು ವರ್ಗವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಕಲ್ಯಾಣದಲ್ಲಿ ಒಂದು ಒಳ್ಳೆಯ ಉತ್ತಮ ಆಡಳಿತವನ್ನು ನಡೆಸಿ ಬಿಜ್ಜಣ್ಣನ ರಾಜ್ಯದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಅನಿಸ್ಕೊಂಡು ಕಾಯಕ ಮಾಡ್ತಿದ್ರು. ಹಲವಾರು ವರ್ಷಗಳ ಕಾಯಕದ ನಂತರ ಹಲವಾರು ಶರಣರನ್ನು 770 ಅಮರ ಗಣಗಳನ್ನು ಕೂಡಿಸಿಕೊಂಡು ಒಂದು ಪವಿತ್ರ ಕಲ್ಯಾಣವಾಗಿ ನಿರ್ಮಾಣ ಮಾಡಿತ್ತು. ಸಮಾನತೆಯನ್ನು ದೃಷ್ಟಿ ಇಟ್ಟುಕೊಂಡು ಇದಕ್ಕೆ ಪೂರಕವಾಗಿ ಒಂದು ಮಾದರಿಯನ್ನಾಗಿ ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಮಧುವರಸರ ಮಗ ಶೀಲವಂತನ ಮತ್ತು ಹರಳೆಯರ ಮಗಳು ಲಾವಣ್ಯವತಿಯನ್ನ ಧರ್ಮ ವಿವಾಹ ಮಾಡುವುದರ ಮುಖಾಂತರ ಜಾತಿ ಇಲ್ಲ, ಭೇದವಿಲ್ಲ, ವರ್ಣವಿಲ್ಲ ಅನ್ನುವುದನ್ನು ಜಗತ್ತಿಗೆ ಸಾರುವ ಒಂದು ಸಂದೇಶವನ್ನು ಅವತ್ತು ಪ್ರಯತ್ನ ಮಾಡಿ ಪ್ರಾಯೋಗಿಕವಾಗಿ ತೋರಿಸಿದ್ರು. ಆ ಪರಿಣಾಮವಾಗಿ ಇವತ್ತು ಹೇಗೆ ನಮ್ಮಲ್ಲಿ ಕೂಡ ಹಿರಿಯರಿಗೆ ಅಥವಾ ರಾಜರಿಗೆ ಕಿವಿ ತುಂಬು ಜನರು ಇರ್ತಾರೋ, ಅವಾಗೂ ಕೂಡ ಕೆಲವು ಜನರು ಅಲ್ಲಿ ಕಲ್ಯಾಣ ಬಿಜ್ಜಳ ರಾಜನ ಕಿವಿ ತುಂಬಿ ಹೀಗೆ ಮಾಡಿದರೆ ಕಲ್ಯಾಣದಲ್ಲಿ ನಮ್ಮ ಅಶಾಂತಿ ನಿರ್ಮೂಲನೆ ಆಗ್ತದೆ, ಅಶಾಂತಿ ಧೋರಣೆ ಆಗ್ತದೆ, ಅದಕ್ಕೆ ಬಸವಣ್ಣನವ್ರನ್ನ ನಾವು ಇಲ್ಲಿಂದ ಏನಾದರೂ ಮಾಡಿ ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಬಿಜ್ಜಳ ರಾಜನಿಗೆ ಹೇಳಿದಾಗ ಬಿಜ್ಜಳ ರಾಜ ಅದು ಸಾಧಕ ಬಾಧಕ ವಿಚಾರ ಮಾಡಲಿರುತ್ತೆ. ಬಸವಣ್ಣ ಮಾಡುವಂಥ ಕಾರ್ಯ ಒಳ್ಳೆಯದೇ ಇತ್ತು, ಆದರೂ ಬಿಜ್ಜಳ ರಾಜ ಅದನ್ನು ಅರ್ಥ ಮಾಡಿಕೊಳ್ಳದೆ ಬಸವಣ್ಣವರಿಗೆ ಗಡೀಪಾರನ್ನು ಘೋಷಿಸಿದಾಗ ಅಪ್ಪ ಬಸವಣ್ಣವರು ಅಲ್ಲಿಂದ ಎಲ್ಲ ಶರಣ ಸಂಕುಲಗಳಿಗೆ ನಿಮ್ಮ ಮಾರ್ಗವನ್ನು ನೀವು ಕಂಡುಕೊಂಡ್ರಪ್ಪ, ಯಾಕಂದ್ರೆ ನನಗೊಂದು ಆದೇಶ ಸಿಕ್ಕದ ಗಡೀಪಾರ ಆಗ್ಬೇಕಂತ ಹೇಳಿ ನಾನು ನನ್ನ ಅಪ್ಪ ಕೂಡಲ ಸಂಗಮನ ಹತ್ರ ನಾನು ತೆರಳುತ್ತೀನಿ ಅಂತ ಹೇಳಿ ಅವರು ಬಸವಣ್ಣವರು ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬಂದು ಆ ನಮ್ಮ ಕೂಡಲ ಸಂಗಮನಲ್ಲಿ ಐಕ್ಯರಾದರು. 12ನೇ ಶತಮಾನದಲ್ಲಿ ಅವ್ರು ಹೇಳಿ ಹೋಗ್ಯಾರ, ಜಾತಿ ಧರ್ಮ ಭೇದ ಎಲ್ಲವನ್ನೂ ಮರೆತು ನೀವು ಸಮಾನತೆಯಿಂದ ಬದುಕ್ರಿ. ಅಷ್ಟೇ ಅಲ್ಲ, ನಾವು ಬಿಟ್ಟು ಹೋದಂಥ ವಚನಗಳ ಸಂದೇಶ ಏನದ, ತತ್ವಗಳೇನದವ, ಆ ತತ್ವಗಳ ಅಡಿಯೊಳಗೆ ನಾವು ಬದುಕೋಣ. ಅಲ್ಲಿ ಏನು ತತ್ವಗಳೇನದು, ಕಾಯಕ ಮತ್ತು ದಾಸೋಹ. ಇಲ್ಲಿ ನಾವೇನು ಬರೆದಿವಿ, ಕಾಯಕವೇ ಕೈಲಾಸ. ನಾವು ಕೈಲಾಸ ಮೇಲೆ ಎಲ್ಲಿ ಇಲ್ಲ, ನಮ್ಮ ಕಾಯಕದೊಳಗೆ ಇದೆ. ಆ ಕಾಯಕ ಮಾಡುವುದರ ಮುಖಾಂತರ ನೀವು ಕೈಲಾಸ ಇಲ್ಲೇ ಕಂಡುಕೊಳ್ರಿ. ಇವನಾರವ ಅನ್ನೋದೇ ಎಲ್ಲರೂ ನಮ್ಮವರು ಅಂತ ಬದುಕಿದ್ರೆ ಮಾತ್ರ ನಾವು ಮಾನವರು, ದೇವಮಾನವರಾಗಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಬದುಕೋಣ, ಎಲ್ಲರೂ ಶಾಂತಿ ಸಮೃದ್ಧಿಯ ನಾಡು ನಾವೆಲ್ಲರೂ ನಿರ್ಮಾಣ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನಗೆ ಕೊಟ್ಟ 2 ನುಡಿಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟು ಎಲ್ಲ ಹಿರಿಯರಿಗೆ ನಾನು ಹೊಂದಿಸಿ ನನ್ನ ನುಡಿಗೆ ವಿರಾಮ ಮಾಡುತ್ತೇನೆ. ಮತ್ತು ನಾಲ್ಕಾಡುವ ಎಲ್ಲ ಅಣ್ಣ ತಮ್ಮಂದಿರಿಗೆ, ಸಹೋದರರಿಗೆ ಇವತ್ತು ಬಸವಣ್ಣನವರು ಇಡೀ ನಮ್ಮ ಪ್ರಪಂಚಕ್ಕೇ ಹೆಸರಾದಂಥ ಬಸವಣ್ಣನವರು, ಅವರು ಹೆಸರು ಎಲ್ಲ ದೇಶದಲ್ಲೂ ಕೂಡ ಇದೆ. ಅದಕ್ಕೆ ವಿಶ್ವಗುರು ಬಸವಣ್ಣನವರು ಮಾಡಿದಂಥ ಸಾಧನೆಗಳನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಬಾಳೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಮಾತನಾಡಿ ಇವತ್ತೊಂದು ದಿವಸ ಇದೆಲ್ಲರ ಆಗಮಿಸೋದಕ್ಕಾಗಿ ನೀವೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತು